ಹಲೋ, ಇವತ್ತು ಹುಳಿಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಬಾಣಲೆಗೆ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸಾಸಿವೆ ಸಿಡಿಸಿ. ಇದಕ್ಕೆ 2 ಸ್ಪೂನ್ ಕಡಲೆಬೇಳೆ, 1.5 ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಜೀರಿಗೆನ ಹಾಕಿ ಫ್ರೈ ಮಾಡಿ. ಕಡಲೆಬೇಳೆ ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಇದಕ್ಕೆ ಒಂದು 5 ಹಚ್ಚಿರುವಂಥ ಈರುಳ್ಳಿ ಹಾಕಿ ಒಂದು ಸಲ ತಿರುಗಿಸ್ಕೊಡಿ. ಈ ರೀತಿ ತಿರುಗಿಸ್ಕೊಟ್ಟಿದ್ದು ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, ಹಾಗೆ ಒಂದು 6-7 ಹಸಿಮೆಣಸಿನ್ಕಾಯಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಕೆಂಬಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಈ ರೀತಿ ಬೆಂದಿದ್ದಾದಮೇಲೆ ಇದಕ್ಕೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಕಿವುಚಿ ಅದರ ರಸ ಕೂಡ ಇದಕ್ಕೆ ಹಾಕಿ. ಈ ರೀತಿ ಹಾಕಿದ್ದಾದಮೇಲೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬನ್ನಿ. ಈ ರೀತಿ ಒಂದು ಸರಿ ಎಣ್ಣೆ ಬಿಟ್ಟಿದೆ ಅಂತ ನಿಮಗೆ ಅನಿಸಿದ್ದಾದಮೇಲೆ ಅದಕ್ಕೆ ಹಸಿ ಕೊಬ್ಬರಿ ಸ್ವಲ್ಪ ತುರಿದು ಹಾಕ್ಕೊಳ್ಳಿ. ಈ ರೀತಿ ಅದನ್ನು 1-2 ಸರಿ ಲೋ ಫ್ಲೇಮಲ್ಲಿಟ್ಟು ತಿರುಗಿಸ್ಕೊಟ್ಟಿದ್ದಾದಮೇಲೆ ಸ್ಟವ್ ಆಫ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಹುಳಿಗೊಜ್ಜು ರೆಡಿ. ಇದು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ